ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅವರಿಗೆ ನೋಬಾಲ್ ನಲ್ಲಿ ಔಟ್ ನೀಡಿದ ಅಂಪೈರ್ ಏಕೆ ಈ ರೀತಿಯ ಅನ್ಯಾಯ ಮಾಡಿದರು ಎಂಬುದರ ಬಗ್ಗೆ ದೊಡ್ಡ ರಹಸ್ಯ ಬಯಲು ಮಾಡಿದ್ದಾರೆ. ಅಂಪೈರ್ ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಇಂದು ವಿರಾಟ್ ಕೊಹ್ಲಿ ಅವರು ಔಟ್ ಆಗಿದ್ದರೋ ಅಥವಾ ನಾಟ್ ಔಟ್ ಆಗಿದ್ದರೋ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಆರ್ಸಿಬಿ ಹಾಗೂ ಕೆಕೆಆರ್ ನಡುವೆ ನಡೆದ IPL 2024ರ ಮತ್ತೊಂದು ರೋಚಕವಾದ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ತಂಡ 20 ಓವರ್ಗಳಲ್ಲಿ ತನ್ನ 6 ವಿಕೆಟ್ ಅನ್ನು ಕಳೆದುಕೊಂಡು 222 ರನ್ಗಳ ಒಂದು ಬೃಹತ್ ಟಾರ್ಗೆಟ್ ಅನ್ನು ನೀಡಿದರು. ಆದರೆ ಈ ಪಂದ್ಯದ ದೊಡ್ಡ ಡ್ರಾಮಾ ವಿರಾಟ್ ಕೊಹ್ಲಿ ಅವರಿಗೆ 18 ರನ್ಗೆ ಔಟ್ ನೀಡಿದಾಗ ಉಂಟಾಯಿತು. ಏಕೆಂದರೆ ಕೆಕೆಆರ್ ತಂಡದ ಕಡೆಯಿಂದ ಬೌಲಿಂಗ್ ಮಾಡಿದ ಹರ್ಷಿತ್ ರಾಣಾ ಅವರ ಫುಲ್ ಟಾಸ್ ಬಾಲ್ಗೆ ವಿರಾಟ್ ಕೊಹ್ಲಿ ಅವರು ಕ್ಯಾಚ್ ನೀಡಿ ಔಟ್ ಆಗುತ್ತಾರೆ. ನಂತರ ಫೀಲ್ಡ್ ಅಂಪೈರ್ ಅದನ್ನು ಔಟ್ ಎಂದು ಕೂಡ ಹೇಳುತ್ತಾರೆ. ನಂತರ ವಿರಾಟ್ ಕೊಹ್ಲಿ ಅವರು DRS ಅನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ರಿವ್ಯೂ ನಲ್ಲಿ ಚೆಕ್ ಮಾಡಿದ ಥರ್ಡ್ ಅಂಪೈರ್ ಗಳು ಕೂಡ ನೋ ಬಾಲ್ ಆಗಿದ್ದರೂ ಫೇರ್ ಡೆಲಿವರಿ ಎಂದು ಹೇಳಿ ವಿರಾಟ್ ಕೊಹ್ಲಿಗೆ ಔಟ್ ನೀಡುತ್ತಾರೆ. ನಂತರ ಕೋಪಗೊಂಡ ವಿರಾಟ್ ಕೊಹ್ಲಿ ಅವರು ನಡು ಮೈದಾನದಲ್ಲೇ ಅಂಪೈರ್ ಗಳ ಮೇಲೆ ವಾದ ವಿವಾದ ಮಾಡುವ ಮೂಲಕ ಜಗಳವಾಡಲು ಆರಂಭಿಸುತ್ತಾರೆ. ಏಕೆಂದರೆ ವಿರಾಟ್ ಕೊಹ್ಲಿ ಅವರು ಔಟ್ ಆಗದೇ ಇದ್ದಿದ್ದರೆ ಕೊನೆಯವರೆಗೂ ಹೋರಾಡಿದ RCB ತಂಡ ಪಂದ್ಯವನ್ನು ಬಹಳ ಸುಲಭವಾಗಿ ಗೆದ್ದುಕೊಳ್ಳುತ್ತಿತ್ತು. ಈ ಪಂದ್ಯ ಮುಗಿದ ನಂತರ ವಿರಾಟ್ ಕೊಹ್ಲಿ ಅವರಿಗೆ ನೋ ಬಾಲ್ ನಲ್ಲಿ ಔಟ್ ನೀಡಿದ ಅಂಪೈರ್ ಮಾತನಾಡುವ ಮೂಲಕ ಇಂದು ಪಂದ್ಯದಲ್ಲಿ ಆಗಿದ್ದೆಲ್ಲ ನಿಯಮದ ಪ್ರಕಾರವೇ. ಏಕೆಂದರೆ ಇಂದು ಹರ್ಷಿತ್ ರಾಣಾ ಅವರು ಮಾಡಿದ ಬಾಲ್ ವಿರಾಟ್ ಕೊಹ್ಲಿ ಅವರ ಹತ್ತಿರ ತಲುಪುವಷ್ಟರಲ್ಲಿ ವೆಸ್ಟ್ ನಿಂದ ಡೌನ್ ಆಗಿತ್ತು. ಇದರ ಕಾರಣವೇ ನಾವು ವಿರಾಟ್ ಕೊಹ್ಲಿ ಅವರಿಗೆ ಕಾಟನ್ ಬೋಲ್ಡ್ ಎಂದು ಹೇಳಿ ಔಟ್ ನೀಡಿದೋ ಮತ್ತು ಇದನ್ನು ನಾವು ಥರ್ಡ್ ಅಂಪೈರ್ ನಿಂದ ಕೂಡ ಸರಿಯಾಗಿ ಚೆಕ್ ಮಾಡಿಸಿದೋ ಮತ್ತು ಅವರು ಕೂಡ ಇದನ್ನು ನೋ ಬಾಲ್ ಎಂದು ಹೇಳದೆ ಫೇರ್ ಡೆಲಿವರಿ ಎಂದು ನೀಡಿ ವಿರಾಟ್ ಕೊಹ್ಲಿ ಅವರು ಔಟ್ ಎಂದು ಹೇಳಿದರು. ಆದ್ದರಿಂದ ನಿಯಮದ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಔಟ್ ಎಂದು ಹೇಳಲಾಯಿತು. ಸ್ನೇಹಿತರೆ, ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಔಟ್ ಆದ ಬಾಲ್ ನೋ ಬಾಲೋ ಅಥವಾ ಇಲ್ಲವೋ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.